ನಮಸ್ಕಾರ. ಹನುಮಂತನ ಜನನದ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಆದ್ರೆ ಆ ಜನ್ಮನ ಹಿಂದೆ ಒಂದು ತುಂಬನೇ ರೋಚಕವಾದ ಅದ್ಭುತವಾದ ಕಥೆ ಇದೆ. ಬನ್ನಿ ಆ ಕಥೆಯನ್ನ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನೋಡಿ, ಈ ಕಥೆ ಶುರುವಾಗೋದೇ ಒಂದು ದೊಡ್ಡ ಆಘಾತದಿಂದ, ಒಂದು ಭಯಾನಕ ಅಪಾಯದಿಂದ. ಅಂದ್ರೆ ಗರ್ಭಿಣಿಯಾಗಿದ್ದ ಅಂಜನಾದೇವಿ ಮತ್ತು ಆಕೆಯ ಹೊಟ್ಟೆಯಲ್ಲಿದ್ದ ಮಗುವಿನ ಮೇಲೆ ಒಂದು ಕರಾಳ ನೆರಳು ಬಿದ್ದಿತ್ತು. ಜೀವಕ್ಕೆ ಅಪಾಯವಿತ್ತು. ಹಾಗಾದ್ರೆ ಬನ್ನಿ ಮೊದಲ ಭಾಗವನ್ನ ನೋಡೋಣ. ಬೆದರಿಕೆಯಡಿ ಒಂದು ಜನನ. ಹಾಗಾದ್ರೆ ಏನಾಗಿತ್ತು ಅಂದಿರಾ? ರಾಣಿ ಅಂಜನಾಗೆ ಯಾರೋ ಗೊತ್ತಿಲ್ದ ಹಾಗೆ ವಿಷವನ್ನ ಕೊಟ್ಟಿದ್ರು. ಈ ಸಂಚಿನ ಹಿಂದೆ ಇದ್ದದ್ದು ಬೇರ್ಯಾರೂ ಅಲ್ಲ, ದುಷ್ಟರಾಜ ಬಾಲಿ. ಅವನ ಉದ್ದೇಶ ಒಂದೇ, ಸ್ಪಷ್ಟವಾಗಿತ್ತು. ಆ ಮಗು ಅಂದ್ರೆ ಮುಂದೆ ಹನುಮಂತನಾಗ್ಬೇಕಿದ್ದ ಮಗು ಈ ಭೂಮಿಗೆ ಬರಲೇಬಾರ್ದು. ಅಯ್ಯೋ, ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು. ಅಂಜನಾರನ್ನ ಉಳಿಸೋಕೆ ಒಂದು ಹತಾಶ ಪ್ರಯತ್ನ ಶುರುವಾಯಿತು. ಒಂದು ವಿಶೇಷವಾದ ಹೊಗೆ ಆಧಾರಿತ ಪ್ರತಿವಿಷವನ್ನ ಸಿದ್ಧಪಡಿಸಿದ್ರು. ಅದಕ್ಕೆ ಬೇಕಾಗಿದ್ದ ವಸ್ತುಗಳು ಅರಿಶಿನ, ಜೇನ್ತುಪ್ಪ, ಸ್ವಲ್ಪ ತುಪ್ಪ, ಸೈಂಧವ ಲವಣ ಮತ್ತೆ ಹೌದು, ಹಳೆ ಬೆಲ್ಲ. ಇವಿಷ್ಟನ್ನೂ ಬಳಸಿ ಒಂದು ಉಪಾಯ ಮಾಡಿದ್ರು. ಆದ್ರೆ ಮನುಷ್ಯರ ಪ್ರಯತ್ನ ಮಾತ್ರ ಸಾಕಾಗ್ಲಿಲ್ಲ. ಆಗ ಆಗಿದ್ದೇ ದೈವಿಕ ಹಸ್ತಕ್ಷೇಪ. ನಮ್ಮ ಕಥೆಯ 2ನೇ ಭಾಗಕ್ಕೆ ಸ್ವಾಗತ. ಆಗ ಸರಿಯಾದ ಸಮಯದಕ್ಕೆ ಸಾಕ್ಷಾತ್ ಶಿವ ಮತ್ತು ಪಾರ್ವತೀದೇವಿಯೇ ಪ್ರತ್ಯಕ್ಷರಾದ್ರು. ನೋಡಿ, ಅವರಿಬ್ಬರ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಪಾರ್ವತಿಯನ್ನ ಶಕ್ತಿ ಅಂತ ಕರೆದ್ರೆ ಶಿವ ಶಕ್ತಿಮಾನ್. ಅಂದ್ರೆ ಪಾರ್ವತಿ ಶಕ್ತಿಯಾದ್ರೆ ಶಿವ ಆ ಶಕ್ತಿಯನ್ನು ಬಳಸುವವನು. ಹಾಗಾಗಿ ಒಬ್ರಿಲ್ಲದೆ ಇನ್ನೊಬ್ರಿಗೆ ಅಸ್ತಿತ್ವವೇ ಇಲ್ಲ. ಶಕ್ತಿಯಿಲ್ಲದೆ ಶಕ್ತಿಮಾನ್ ಇರಲು ಸಾಧ್ಯವಿಲ್ಲ. ಶಕ್ತಿಮಾನ್ ಇಲ್ಲದೆ ಶಕ್ತಿಗೆ ಪರಿಪೂರ್ಣತೆ ಇಲ್ಲ. ಇದೇ ಕಾರಣಕ್ಕೆ ಅವರಿಬ್ರು ಯಾವಾಗ್ಲೂ ಒಟ್ಟಿಗೇ ಕಾಣಿಸ್ಕೊಳ್ಳೋದು. ಹಾಗಾದ್ರೆ ಪಾರ್ವತಿದೇವಿ ಯಾಕೆ ಮಧ್ಯಪ್ರವೇಶಿಸಿದ್ಲು? ಅದಕ್ಕೆ ಒಂದು ಬಲವಾದ ಕಾರಣವಿತ್ತು. ಆಕೆ ಹೇಳಿದ ಮಾತಿದು: ನನ್ನ ಸ್ವಾಮಿಯಾದ ವಿಷ್ಣುವಿನ ಸಂಕಷ್ಟಗಳನ್ನು ದೂರ ಮಾಡಕ್ಕೆ, ಹುಟ್ಟಿತ್ತಿರುವ ಈ ಮಗುವಿನ ಸಂಕಷ್ಟಗಳನ್ನು ದೂರ ಮಾಡೋದು ನನ್ನ ಪರಮ ಕರ್ತವ್ಯ. ಅಂದ್ರೆ ಹೊಟ್ಟೆಲಿರೋ ಮಗು ಮುಂದೆ ವಿಷ್ಣುವಿನ ಅವತಾರವಾದ ರಾಮನ ಪರಮಭಕ್ತನಾಗ್ತಾನೆ ಅನ್ನೋದು ಆಕೆಗೆ ಗೊತ್ತಿತ್ತು. ಆ ಕ್ಷಣ ನಿಜಕ್ಕೂ ಒಂದು ಅದ್ಭುತ, ಒಂದು ಪವಾಡ. ಬೇರೆ ಯಾರೂ ಅಲ್ಲ, ಸ್ವತಃ ಮಹಾದೇವನೇ ತನ್ನ ದೈವಿಕ ಅಂಶವಾದ ಆ ಶಿಶುವನ್ನ ಅಂದ್ರೆ ಹನುಮಂತನನ್ನ ಅಂಜನೆಯ ಕೈಗಿಡ್ತಾನೆ. ಇದಕ್ಕಿಂತ ದೈವಿಕವಾದ ಜನನ ಇನ್ನೊಂದಿದೆಯಾ? ಇಲ್ಲಿಗೆ ಕಥೆಯ 3ನೇ ಭಾಗವು ಶುರುವಾಗುತ್ತೆ. ಅಸಾಧಾರಣ ಶಿಶು. ಮಗು ಹುಟ್ಟಿದ್ದೇ ತಡ. ಹೊಸ ಅಪ್ಪ ಅಮ್ಮ ಅಂದ್ರೆ ಕೇಸರಿ ಮತ್ತು ಅಂಜನಾ ನಡುವೆ ಒಂದು ಸಣ್ಣ ಮುದ್ದಾದ ಚರ್ಚೆ ಶುರುವಾಯಿತು. ಮಗನಿಗೆ ರಹಸ್ಯವಾಗಿ ಯಾವ ಹೆಸರಿಡಬೇಕು ಅಂತ. ಕೇಸರಿನಂದನ ಅಂದ್ರೆ ಅಂಜನಾ ಆಂಜನೇಯ ಅಂತ ಪಟ್ಟು ಹಿಡಿದಳು. ಇಬ್ಬರ ಪ್ರೀತಿಗೂ ಅವರದ್ದೇ ಆದ ಕಾರಣಗಳಿದ್ವು. ಆದ್ರೆ ಬಾಲಿಯ ಕ್ರೌರ್ಯ ಇನ್ನೂ ಮುಗಿದಿರಲಿಲ್ಲ. ತನ್ನ ಮೊದಲ ಸಂಚು ವಿಫಲವಾಗಿದ್ದಕ್ಕೆ ಕೆಂಡಾಮಂಡಲವಾಗಿದ್ದ ಅವನು ಈ ಬಾರಿ ನೇರವಾಗಿ ಆ ಹಸುಗುಸಿನ ಮೇಲೆಯೇ ದಾಳಿ ಮಾಡದ. ತನ್ನೆಲ್ಲ ಶಕ್ತಿ ಹಾಕಿ ಹೊಡೆದ. ಆದರೆ ಎಲ್ಲರಿಗೂ ಆಘಾತ ಕಾದಿತ್ತು. ಆ ಮಗುವಿಗೆ ಒಂದು ಸಣ್ಣ ಗಾಯವೂ ಆಗ್ಲಿಲ್ಲ. ಇದನ್ನ ನೋಡಿ ಬಾಲಿಗೆ ತಲೆ ತಿರುಗಿ ಹೋಯಿತು. ಆಘಾತದಲ್ಲಿ ಅವನ ಬಾಯಿಂದಲೇ ಅರಿವಿಲ್ಲದಂತೆ 2 ಹೆಸರುಗಳು ಬಂದವು. ವಜ್ರಕಾಯ ಅಂದ್ರೆ ವಜ್ರದಂತ ದೇಹವುಳ್ಳವನು, ಮತ್ತೆ ಮರ್ಕಟ. ಈಗ ಕಥೆಯಲ್ಲಿ ಇನ್ನೊಬ್ಬ ಪ್ರಮುಖ ವ್ಯಕ್ತಿಯ ಪ್ರವೇಶವಾಗುತ್ತೆ. ಅದೇ ನಮ್ಮ 4ನೇ ಭಾಗ, ನಾರದರ ಒಗಟು. ನಾವು ಯಾವಾಗ್ಲೂ ಕೇಳ್ತೀವಿ ದೇವರ್ಷಿ ನಾರದರನ್ನ ಕಲಹಪ್ರಿಯ ಅಂತ ಕರೀತಾರೆ ಅಂತ. ಅಂದ್ರೆ ಜಗಳ ತಂದಿಡೋದು ಅಂದ್ರೆ ಅವ್ರಿಗಿಷ್ಟವಂತೆ. ಹಾಗಾದ್ರೆ ಇದರ ಹಿಂದಿನ ನಿಜವಾದ ಕಾರಣವಾದ್ರೂ ಏನು? ಯಾಕೆ ಹೀಗೆ ಕರೀತಾರೆ? ಇದರ ಉತ್ತರ ಸಿಗೋದು ಒಂದು ತುಂಬಾನೇ ಹಳೆಯ ಕಥೆಯಲ್ಲಿ. ದಕ್ಷ ಪ್ರಜಾಪತಿ ಅಂತ ಒಬ್ಬನಿದ್ದ. ಅವನು ಜಗತ್ತಿನಲ್ಲಿ ಜನಸಂಖ್ಯೆ ಹೆಚ್ಚಿಸೋಕೆ ಸಾವಿರಾರು ಮಕ್ಕಳನ್ನ ಸೃಷ್ಟಿಸಿದ. ಆದರೆ ನಾರದರು ಹೋಗಿ ಆ ಮಕ್ಕಳಿಗೆ ಸಂಸಾರಕ್ಕಿಂತ ತಪಸ್ಸಿನ ಮಾರ್ಗವೇ ಶ್ರೇಷ್ಠ ಅಂತ ಉಪದೇಶ ಮಾಡಿದ್ರು. ಅಷ್ಟೇ, ದಕ್ಷನ ಎಲ್ಲಾ ಮಕ್ಕಳು ಸಂಸಾರ ಬಿಟ್ಟು ತಪಸ್ವಿಗಳಾದರು. ಇದರಿಂದ ದಕ್ಷನಿಗೆ ಎಲ್ಲಿಲ್ಲದ ಕೋಪ ಬಂದು ನಾರದರಿಗೆ ನೀನು ಒಂದೇ ಕಡೆ ನಿಲ್ಲದೆ ಯಾವಾಗ್ಲೂ ಅಲೆಯುತ್ತಾ ಇರು, ಎಲ್ಲೆಡೆ ಕಲಹ ಉಂಟು ಮಾಡು ಅಂತೆ ಶಾಪ ಕೊಟ್ಟುಬಿಟ್ಟ. ಆದ್ರೆ ನೋಡಿ, ದಕ್ಷ ಕೊಟ್ಟ ಶಾಪ ಒಂದು ರೀತಿ ವರ ಆಯಿತು. ಹೇಗೆ ಅಂದ್ರೆ ಆ ಶಾಪದಿಂದಾಗಿ ನಾರದರು ಇಡೀ ಬ್ರಹ್ಮಾಂಡದಲ್ಲಿ ಸಂಚರಿಸ್ತಾ ಅಲ್ಲಲ್ಲಿ ನಡೆಯೋ ಘಟನೆಗಳಲ್ಲಿ ಮಧ್ಯಪ್ರವೇಶಿಸಿ ಎಲ್ಲವೋ ಒಂದು ದೈವಿಕ ಯೋಜನೆ ಪ್ರಕಾರನೇ ನಡೆಯೋಂತ ನೋಡ್ಕೊಳ್ತಾರೆ. ಅಂದ್ರೆ ಅವರು ಶುರು ಮಾಡೋ ಕಲಹಗಳು ನೋಡೋಕೆ ಸಣ್ಣದಾಗಿ ಕಂಡ್ರು, ಅದರ ಕೊನೆ ಯಾವಾಗ್ಲೂ ವಿಶ್ವದ ಕಲ್ಯಾಣಕ್ಕಾಗಿಯೇ ಇರುತ್ತೆ. ಸರಿ, ಈಗ ಕಥೆಯ ಕೊನೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. 5ನೇ ಭಾಗ, ಒಂದು ಭವಿಷ್ಯ ನುಡಿದ ಹಣೆಬರಹ. ಹನುಮಂತ ಹುಟ್ಟಿದ್ದಾಗ್ಲೇ ಅವನ ಕೊರಳಲ್ಲಿ ಒಂದು ದೈವಿಕ ಹಾರ, ಕಿವಿಯಲ್ಲಿ ದೈವಿಕ ಓಲೆಗಳಿದ್ವು. ಆದ್ರೆ ಇಲ್ಲೊಂದು ವಿಚಿತ್ರವಿತ್ತು.
ಆ ಆಭರಣಗಳು ಕೇವಲ ಅವನ ತಾಯಿ ಅಂಜನಾಗೆ ಮಾತ್ರ ಕಾಣಿಸ್ತಾ ಇದ್ವು, ಕೇಸರಿಗೆ ಕಾಣಿಸ್ತಾನೆ ಇರಲಿಲ್ಲ. ಇದು ಸಹಜವಾಗಿಯೇ ಇಬ್ಬರ ನಡುವೆ ಒಂದು ಸಣ್ಣ ಗೊಂದಲವನ್ನು ಸೃಷ್ಟಿ ಮಾಡಿತ್ತು. ಈ ಗೊಂದಲ, ಈ ರಹಸ್ಯವನ್ನ ಬಗೆಹರಿಸೋಕೆ ಬೇರೆ ಯಾರೂ ಅಲ್ಲ, ಸ್ವತಃ ದೇವತೆಗಳ ಗುರು ದೇವಗುರು ಬೃಹಸ್ಪತಿಯವರೇ ಬರ್ಬೇಕಾಯ್ತು. ಬೃಹಸ್ಪತಿ ಬಂದು ಆ ರಹಸ್ಯವನ್ನ ನಿಧಾನವಾಗಿ ಬಿಡಿಸಿಟ್ರು. ಅವರು ಹೇಳಿದ್ದು ಹೀಗೆ: ಕೇಳಿ, ಈ ಭೂಮಿಯ ಮೇಲೆ ವಾಸಿಸುವವರ ಪೈಕಿ ಈ ಹಾರ ಮತ್ತು ಈ ದೈವಿಕ ಕಿವಿಯೋಲೆಗಳನ್ನ ಅವನ ತಾಯಿ ಮಾತ್ರ ನೋಡ್ಬಲ್ಲಡು. ಮತ್ತೆ ಯಾರು ಮುಂದೆ ಅವನಿಗೆ ಗುರು ಮತ್ತು ಸ್ವಾಮಿ ಆಗ್ತಾರೋ ಅವರಿಗೆ ಮಾತ್ರ ಕಾಣಿಸುತ್ತೆ. ಹಾಗಾದ್ರೆ ಆ ಸ್ವಾಮಿ ಯಾರು? ಬೇರಾರೂ ಅಲ್ಲ, ಆ ಹೆಸರು ರಾಮ್, ರಾಮ್, ಶ್ರೀರಾಮ್. ಆ ಒಂದು ಕ್ಷಣದಲ್ಲಿ ಹನುಮಂತನ ಇಡೀ ಜೀವನದ ಉದ್ದೇಶ, ಅವನ ಹಣೆಬರಹ ಶ್ರೀರಾಮನೊಂದಿಗೆ ಶಾಶ್ವತವಾಗಿ ಬೆಸೆದು ಹೋಯ್ತು. ಹಾಗಾದ್ರೆ ಒಂದು ಪ್ರಶ್ನೆ ಏಳುತ್ತೆ: ದೈವಿಕ ಶಕ್ತಿಯ ಅಂಶದಿಂದಲೇ ಹುಟ್ಟಿದ ಒಂದು ಜೀವಿ ತನ್ನ ಬಾಲ್ಯದಲ್ಲೇ ತನ್ನೊಳಗಿನ ಆ ಅಪಾರ ಅನಂತ ಶಕ್ತಿಯನ್ನ ಅರಿತುಕೊಳ್ಳೋಕೆ ಶುರು ಮಾಡಿದಾಗ ಏನಾಗ್ಬೋದು? ಹನುಮಂತನ ಕಥೆ ಇಲ್ಲಿಂದಲೇ ನಿಜವಾಗಿ ಶುರುವಾಗೋದು. ಇದಿಷ್ಟು ಅವನ ಅದ್ಭುತ ಜನನದ ಕಥೆ.